ಬೇಕೇ ಬೇಕು ಬೇಕೇ ಬೇಕು. ಈಗ ಫೋಟೋ ತಗೋ ಎಲ್ಲರೂ. ಇವತ್ತಿನ ದಿವಸ ನಿಪ್ಪಾಣಿ ನಗರದಲ್ಲಿ ಇವತ್ತು ಯುವ ಕರ್ನಾಟಕ ನವ ಕರ್ನಾಟಕ ಹಾಗೂ ಯುವಶಕ್ತಿ ವಿವಿಧ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಜೈ ಕರ್ನಾಟಕ ಎಲ್ಲ ವಿವಿಧ ಸಂಘಟನೆಗಳು ಇಲ್ಲಿ ಚಿಕ್ಕೋಡಿ ಮತ್ತು ಹಲವಾರು ಜಿಲ್ಲಾ ತಾಲೂಕುಗಳಲ್ಲಿ ಎಲ್ಲ ಈ ಮಹಾರಾಷ್ಟ್ರದ ಪುಂಡ್ರ ನಮ್ಮ ಕರ್ನಾಟಕದ KSRTC ಕಂಡಕ್ಟರ್ ಮೇಲೆ ಏನು ಹಲ್ಲೆ ಮಾಡಿದಾರ ಅವ್ರ ಮೇಲೆ ಆಕ್ಷನ್ ಆಗಬೇಕು ಮತ್ತು ಅವ್ರ ಮ್ಯಾಗ ಒಂದು ಸುಳ್ಳು ಕೇಸ್ ಹಾಕಿದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಾರಾಷ್ಟ್ರದವ್ರು ಫೋಕ್ಸ್ ಕೇಸ್ ಅಂತ ಅದ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಳ್ಳು ಕೇಸ್ ಹಾಕಿದಾರೋ ಅದು ಸುಳ್ಳು ಕೇಸ್ ಅವ್ರ ಮ್ಯಾಗಿಂದ ತೆಗಿಬೇಕು ಮತ್ತು ಅದ ಸುಳ್ಳು ಕೇಸ್ ಜರ ತೆಗಿಲಿಲ್ಲ ಅಂದ್ರೆ ಇವತ್ತು ಭಾಳಷ್ಟು ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭಾಳಷ್ಟು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಇದೊಂದು ನಮ್ಮ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವರು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಅವ್ರಿಗೆ ಗೃಹ ಸಚಿವಗಳಿಗೆ ಎಲ್ಲರಿಗೂ ನೀವು ಸಾಹೇಬ್ರು ಮುಟ್ಟಿಸಬೇಕು. ನಮ್ಮ ಕರ್ನಾಟಕ ಜನತೆ ಮೇಲೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ, ಅದನ್ನೆಲ್ಲ ನಾವು ಖಂಡನೆ ಮಾಡ್ತೀವಿ. ಮತ್ತು ನಮಗಿಲ್ಲಾಗಿತ್ತಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಮತ್ತು ಮಹಾರಾಷ್ಟ್ರದವ್ರಿಗೆ ಆ ಕಡೆ ನಮ್ಮ ಬಸ್ ಬರೋದು ಬೇಡ ಮತ್ತು ಅವರು ಬಸ್ ಈ ಕಡೆ ಬರೋದು ಬೇಡ. ಹಂಗಾರೆ ಏನಾರ ಒಂದು ಕಾನೂನು ಮಾಡಿರಿ ಭಾರತ ದೇಶದಲ್ಲಿ. ಈಗ ಕನ್ನಡ ಮಾತಾಡೋಕೆ ಬರಲಾಗನ ಹಲ್ಲೆ ಮಾಡಿದಾರೆ ಅವರು. ನಾವು ಕನ್ನಡದವರು, ನಾವು ಕರ್ನಾಟಕದವರು, ನಾವು ಕನ್ನಡ ಮಾತಾಡೋರು. ಕನ್ನಡ ಬರಲಾಗನ ಈ ಥರ ಹಲ್ಲೆ ಮಾಡಿ ಮತ್ತೊಮ್ಮೆ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದಾರೆ ಪೋಕ್ಸ್ ಕೇಸ. ಅದು ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕಂದ್ರೆ ನಾನು ಇವತ್ತು ಅಧ್ಯಕ್ಷರಾದ ಸಂಜೀವ್ ಪಾಟೀಲ್, ತಾಲೂಕು ಅಧ್ಯಕ್ಷರಾದ ರಾಹುಲ್ ವಾಲ್ಕೆ, ಆಮೇಲೆ ವಿಠ್ಠಲ ದಾವಳೆ, ಆನಂದ್ ಜೋಳೆ ಎಲ್ಲ ಇವತ್ತು ಕಾರ್ಯಕರ್ತರಿಗೆ ಇವತ್ತು ಬಂದಂಥ ಎಲ್ಲರಿಗೂ ಒಂದು ನಾನು ಅಭಿನಂದನೆ ತಿಳಿಸಿ ತಹಸೀಲ್ದಾರ್ ಸಾಹೇಬ್ರಿಗೆ ಇವತ್ತು ಮನವಿ ನಾವು ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬ್ರಿಗೆ ನೀವು ಸ್ವೀಕರಿಸಿ ಮತ್ತು ನೀವು ಸರ್ಕಾರಕ್ಕೆ ಒಂದು ನೀವು ವೈಯಕ್ತಿಕವಾಗಿ ಕೂಡ ನೀವು ಅವ್ರಿಗೆ ಗಮನಕ್ಕೆ ತರಿಸ್ರಿ. ಅವ್ರ ಮ್ಯಾಗ ಆಕ್ಷನ್ ಆಗಬೇಕು. ಪೋಕ್ಸ್ ಕೇಸ್ ಕಂಡಕ್ಟರ್ ಅಂದ್ರೆ ಅವರು ಒಂದು ಅಧಿಕಾರಿ. ನಿಮ್ಮ ವಿಷಯಕ್ಕೆ ಬಂದ್ರು ನಾವು ಬರೋರು ಇಲ್ಲ. ಈಗ ಅವ್ರು ಏನಾಯ್ತ್ರಿ ಹಿಂದೆ ಮಾಡಿದಾರು, ನಾಳೆ ನಿಮ್ಮ ವಿಷಯಕ್ಕೆ ಬರ್ಬೋದ್ರಿ. ನಾವು ಯಾವಾಗೂ ಕನ್ನಡಿಗರು ನಿಮ್ಮ ಸಂಘಟ ಇರ್ತಾವ್ರಿ. ಏನೇ ಆಗಲಿ ಏನೇ ಬರಲಿ ಕಾನೂನು ಸರ್ಕಾರ ಅಂತ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು.